ಮೈದಾನದಲ್ಲಿ ಸ್ವಚ್ಛ ಮಾಡೋದ್ರಿಂದ ಹಿಡಿದು ಪಂದ್ಯಾಟಗಳನ್ನ ಆಡಿಸೋದ್ರಿಂದ ಹಿಡಿದು ಎಲ್ಲದರಲ್ಲೂ ಬಹಳಷ್ಟು ನೆರವನ್ನ ನೀಡಿರ್ತಕ್ಕಂಥ ನನ್ನೆಲ್ಲ ದೈಹಿಕ ಶಿಕ್ಷಣ ಶಿಕ್ಷಕರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ ಸರ್. ಹಾಗೇನೆ ನಮ್ಮ ಹನುಮಂತಪ್ಪ ಸರ್ ಅವರು ಒಂದು ಮಾತನ್ನ ಹೇಳಿದ್ರು, 2 ತಿಂಗಳಿಗೊಮ್ಮೆ ಅಂತಂದು. ಸತ್ಯವಾಗ್ಲೂ ಆ ರೀತಿ ಮಾಡೋದ್ರಿಂದ ಪ್ರತಿ ಇಲಾಖೆಗಳೊಂದಿಗೆ ನಮ್ಮ ಒಂದು ಬಾಂಧವ್ಯ ಬಹಳಷ್ಟು ಚೆನ್ನಾಗಿರ್ತದೆ ಸರ್. ಹಾಗಾಗಿ ಒಂದು ಉದಾಹರಣೆಯನ್ನ ತಮ್ಮ ಮುಂದೆ ಹೇಳಲಿಕ್ಕೆ ಇಚ್ಛೆ ಪಡ್ತಾನೆ ಸರ್. ನಮ್ಮ ಶಿಕ್ಷಕರೊಬ್ಬರದು ಒಂದು ಮೊಬೈಲ್ ನಿನ್ನೆ ಮಿಸ್ ಆಗಿತ್ತು ಸರ್. ಅದನ್ನ ನಮ್ಮ ಸರ್ ಹತ್ರ ಶಿವರಾಜ್ ಸರ್ ಹತ್ರ ಮತ್ತೆ ಮಾರುತಿ ಸರ್ ಹತ್ರ ಹೇಳಿದಾಗ ಅದನ್ನ ಟ್ರ್ಯಾಕ್ ಮಾಡಿ ಕೇವಲ 20 ನಿಮಿಷದಲ್ಲಿ ನಮ್ಗೆ ಆ ಮೊಬೈಲ್ ಅನ್ನ ನಮಗೆ ಧನ್ಯವಾದಗಳನ್ನ ಅರ್ಪಿಸ್ತಾನೆ ಸರ್. ಹಾಗಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ಆಗಮಿಸಿ ನಮ್ಮೆಲ್ಲರಿಗೂ ಕೂಡ ಶುಭಾಶಯಗಳನ್ನ ಕೋರಿರ್ತಕ್ಕಂಥ ಹನುಮಂತಪ್ಪ ಸರ್ ಅವರಿಗೂ ಕೂಡ ಸರ್ಕಾರಿ ನೌಕರರ ಸಂಘದ ವತಿಯಿಂದ ತುಂಬ ಹೃದಯದ ಧನ್ಯವಾದಗಳನ್ನ ಅರ್ಪಿಸ್ತಾನೆ ಸರ್. ಹಾಗಾಗಿ ಮುಂದಿನ ದಿನಗಳಲ್ಲಿ ನಮ್ಮೆಲ್ಲ ಇಲಾಖೆಯ ಮಿತ್ರರು ಕೂಡ ಸೇರಿ ಇನ್ನೊಂದು ಇದಕ್ಕಿಂತಲೂ ವಿನೂತನವಾದ ಒಂದು ಪಂದ್ಯಾವಳಿಗಳನ್ನ ಆಯೋಜನೆ ಮಾಡೋಣ ಅಂತ ಹೇಳ್ತಾ, ಹಾಗೇನೆ ಪ್ರಥಮ ಬಹುಮಾನವನ್ನು ಪಡೆದಿರ್ತಕ್ಕಂಥ ನನ್ನೆಲ್ಲ ಶಾಲಾ ಶಿಕ್ಷಣ ಇಲಾಖೆಯ ಮಿತ್ರರೆಲ್ಲರಿಗೂ ಕೂಡ ಶುಭಾಶಯಗಳನ್ನು ಕೋರ್ತೇನೆ. ಇದಕ್ಕೆ ಕಾರಣೀಭೂತರಾದ ಬೆಳಗ್ಗೆಯಿಂದ ಕೂಡ ನಮ್ಮ ಜೊತೆ ಆಗಮಿಸಿ ನಮ್ಮೆಲ್ಲರಿಗೂ ಕೂಡ ಒಂದು ಹುರುಪನ್ನು ತುಂಬಿರ್ತಕ್ಕಂಥ ನಮ್ಮ ಶಾಲಾ ಶಿಕ್ಷಣ ಇಲಾಖೆ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾಗಿರ್ತಕ್ಕಂಥ ಸುರೇಶ್ ಸರ್ ಅವರಿಗೂ ಕೂಡ ನಾನು ವೈಯಕ್ತಿಕವಾಗಿ ಅದರ ಸಂಘದ ವತಿಯಿಂದ ತುಂಬ ಹೃದಯದ ಧನ್ಯವಾದಗಳನ್ನು ಹೇಳಿದ್ದೇನೆ ಸರ್. ಹಾಗೇನೆ ಮುಂದೆ ಈ ರೀತಿಯಾದ ಒಂದು ಪಂದ್ಯಾವಳಿಗಳನ್ನು ಆಯೋಜನೆ ಮಾಡ್ತೀವಿ ಅಂತ ಹೇಳ್ತೀನಿ.